ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯೋಚನೆ ಮಾಡ್ಬೇಡಮ್ಮ. ನಿನ್ ಸೋದರ ಮಾವ ನಿನ್ ಮೇಲಿರೋ ಪ್ರೀತಿ ಮತ್ತೆ ಮಮತೆಯಿಂದ ನಿನಗೆ ಆಶ್ರಯ ಕೊಟ್ಟಿದ್ದಾನೆ ಅಂತ ಅನಿಸ್ತಿರ್ಬೋದೇನೋ. ನಿನಗೆ ಈ ಮನೆಯಲ್ಲಿ ಇರೋ ಹಕ್ಕಿದೆ. ಯಾಕಂದ್ರೆ ಈ ಆಸ್ತಿಲಿ ಅರ್ಧ ಪಾಲ್ ನಿಂದು. ನೀನ್ ಚಿಕ್ಕವಳಿದ್ದಾಗ್ಲೇ ನಿಮ್ಮ ಮಾವ ನಿನ್ನ ಹೆಸರಿಗೆ ಅರ್ಧ ಆಸ್ತಿನ ಬರ್ದಿದ್ರು. ನೀನಿಲ್ಲಿದ್ರು ಯಾರ್ದೋ ದಯೆ ದಾಕ್ಷಿಣ್ಯದಿಂದ ಇದೆಯಾ ಅಂತ ಅನ್ಕೋಬೇಡ. ಹಾಗ್ ನೋಡೋಕ್ ಹೋದ್ರೆ ಇಷ್ಟು ದಿನ ನಿನ್ನ ಆಸ್ತಿನೇ ನಾವೆಲ್ಲ ಅನುಭವಿಸ್ತಾ ಇದ್ವಿ. ಹಾಗಾಗಿ ಇಲ್ಲಿ ಯಾರಾದ್ರೂ ಏನಾದ್ರೂ ಅಂದ್ರೆ ನೀನು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಹೋಗಲ್ಲ ಮಾವ. ಹೇಳೋದಲ್ಲಮ್ಮ, ಮಾತ್ ಕೊಡು. ಮಾತ್ ಕೊಡಮ್ಮ. ಅರ್ಧ ಆಸ್ತಿ ಅವಳ ಹೆಸರಲ್ಲಿ ಇದೆ ಅಂತ ಗೊತ್ತಾದ್ಮೇಲೂ ಯಾಕಿಲ್ಲಿಂದ ಹೋಗ್ತಾಳೆ? ಒಳಗ್ ಬಾ. ಬಾರಮ್ಮ. ನಡಿ. ಇದೇನಿದು ಹೊಸ ಟ್ವಿಸ್ಟ್? ಅರ್ಧ ಆಸ್ತಿನ ಶ್ರವಂತಿ ಹೆಸರಿಗೆ ಬರ್ದಿದ್ದೀನಿ ಅಂತ ಇದಾರಲ್ಲ ದೊಡ್ಡಪ್ಪ. ನಿನ್ನ ಅದೃಷ್ಟ ಹಾಗಿದೆ ನೋಡು. ಆಸ್ತಿ ಬೇಕು ಅಂದ್ರೆ ಈಗ ಇಬ್ರಿಬ್ರು ಟಾರ್ಗೆಟ್. ಎಷ್ಟು ಜನ ಆದ್ರೆ ಏನು, ಒಂದು ಸಲ ಟಾರ್ಗೆಟ್ ಫಿಕ್ಸ್ ಆದ್ರೆ ನೀನ್ ಮತ್ತೆ ಹುಚ್ಚಿನ ತರ ಯೋಚಿಸ್ತಿದ್ಯಾ ಅನ್ಸುತ್ತೆ. ಸ್ವಲ್ಪ ದಿನ ಆ ಹುಡುಗಿ ಸವಾಸಕ್ಕೆ ಹೋಗ್ಬೇಡ. ನಿಧಾನವಾಗಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಅಕ್ಕ, ಹೇಳು ಶ್ರವಂತಿ. ಇವತ್ ನಾನ್ ಮತ್ತೆ ಮನೆಗ್ ವಾಪಸ್ ಬರ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಅಕ್ಕ. ನೀನೇ ಮತ್ತೆ ನನ್ನ ಈ ಮನೆ ಕರ್ಕೊಂಡ್ ಬಂದೆ. ಈ ಮನೆಗ್ ಒಳ್ಳೇದಕ್ಕೋಸ್ಕರ ನೀನ್ ತುಂಬಾ ಯೋಚನೆ ಮಾಡ್ತಿದ್ಯಾ ಅಕ್ಕ. ಹೌದು, ಈ ಮನೆ ಒಳ್ಳೇದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅದೇ ಈ ಮನೆ ಕೆಟ್ಟದಾಗತ್ತೆ ಅಂತ ಗೊತ್ತಾದ್ರೆ ಅದನ್ನ ತಡೆಯಕ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅತ್ತೆ, ಬಾಮ್ಮ, ಕೂತ್ಕೋ. ಕಾಲ್ಗೇನಾಯ್ತು ಅತ್ತೆ? ಇಡೀ ದಿನ ಮನೇಲೇ ಓಡಾಡ್ತಾ ಇರ್ತೇನಲ್ಲಮ್ಮ, ಅದಕ್ಕೆ ಪಾದ ನೋವಾಗ್ತಿತ್ತು. ಇಲ್ಲಿ ನೋಡು, ಈ ತೈಲ ಹಚ್ಕೊಂಡ್ರೆ ಸ್ವಲ್ಪ ಕಮ್ಮಿ ಆಗತ್ತೆ. ನಾನ್ ಹಚ್ತೀನಿ ಅತ್ತೆ. ಹಾ, ನೀನಾ? ಬೇಡ ಬಿಡಮ್ಮ. ಅದೇನತ್ತೆ, ಬೆಳಗ್ಗೆ ತಾನೇ ಮನೆ ನಿಂದು ಜನ ನಿಮ್ಮೋರು ಅಂತ ಹೇಳಿದ್ರಿ, ಅಷ್ಟ್ ಬೇಗ ನನ್ನ ಹೊರಗ್ನೋಳ್ ತರ ನೋಡ್ತಿದ್ದೀರಾ? ಅದ್ ಹಾಗಲ್ಲಮ್ಮ. ಹಾಗಾದ್ರೆ ಹಚ್ತೀನಿ ರೀ ಅತ್ತೆ. ಆ ಕಾಲ್ ಕೊಡಿಯತ್ತೆ.
ಅತ್ತೆ, ಏನಮ್ಮ? ಅಮ್ಮನ ಬಗ್ಗೆ ಏನಾದ್ರೂ ಹೇಳಿ ಅತ್ತೆ. ನಂತರನೇ ಇದ್ರಾ? ನಾನ್ ಬಂದಾಗ ಹೇಳಿದ್ರಲ್ಲ ತೇಟ್ ನಮ್ ಶಾಂತಿ ತರ ಇದ್ದಾಳೆ ಅಂತ, ಹಾಗೆ ಕಾಣಿಸ್ತೀನ ಅತ್ತೆ? ನೀವ್ ಹಾಗೆ ಹೇಳಿದ್ಮೇಲೆ ಎಷ್ಟು ಸಲ ನಾನ್ ನನ್ನನ್ನ ಕನ್ನಡಿಯಲ್ಲಿ ನೋಡ್ಕೊಂಡೆ ಗೊತ್ತಾ? ನೋಡಕ್ ಹಾಗೆ ಇದೀನ ಅತ್ತೆ? ನಿನ್ನಲ್ಲಿ ನಿನ್ನಮ್ಮ ಕಾಣಿಸ್ತಾಳಮ್ಮ. ಹೀಗೆ ಯಾವಾಗ್ಲೂ ಪಟಪಟ ಅಂತ ಮಾತಾಡ್ತಿರ್ತಿದ್ಲು. ಪ್ರತಿ ಶಬ್ದದಲ್ಲೂ ಬೆಟ್ಟದಷ್ಟು ಪ್ರೀತಿ. ಹೆಸರಿಗೆ ನನ್ನ ಆಜ್ಞೆ ಆಗಿದ್ಲು, ಆದ್ರೆ ಮಗಳಿಗಿಂತ ಹೆಚ್ಚಮ್ಮ. ಈ ಮನೆಗೆ ನಮ್ ಕಣ್ಣಿಗವಳು ಬೆಳಕಾಗಿದ್ಲು. ನಿನ್ನ ನೋಡ್ದಾಗ ನಿಮ್ಮ ಮಾವನ್ ಕಣ್ಣಲ್ಲೂ ಅದೇ ಬೆಳಕು ನೋಡ್ದೆ. ಹೌದತ್ತೆ, ಮಾವ ಅಮ್ಮನ್ ಮಿಸ್ ಮಾಡ್ಕೋತಾ ಇದಾರೆ ಅಂತ ನೋಡಿದ್ರೆ ಹೇಳ್ಬೋದು. ಮತ್ಯಾಕಮ್ಮ ನಮ್ಮನ್ ಬಿಟ್ಟು ಹೋಗ್ಬೇಕು ಅನ್ಕೊಂಡೆ? ಆವತ್ತು ನಿಮ್ಮಮ್ಮ ಹೋಗಿದ್ದಕ್ಕೆ ಎಷ್ಟು ದುಃಖ ಪಟ್ಟಿದ್ರೋ, ಈಗ ನೀನು ಹೋದಾಗ ಅಷ್ಟೇ ದುಃಖ ನಿಮ್ಮ ಮಾವಂಗಾಯ್ತಮ್ಮ. ತಪ್ಪು ಮಾಡ್ಬಿಟ್ಟೆ ಅತ್ತೆ. ಈಗ ಹೇಳ್ತಿದ್ದೀನಿ ಕೇಳಿ, ಮತ್ತೆ ಈ ಮನೇನ ನಿಮ್ಗಳನ್ನ ಯಾವತ್ತೂ ಬಿಟ್ಟು ಹೋಗಲ್ಲ. ಅಮ್ಮ ಎಲ್ಲಿದ್ದಾಳೋ ಹೇಗಿದ್ದಾಳೋ, ಅವಳು ಬರ್ತಾಳೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಅತ್ತೆ. ಆದ್ರೆ ಅವಳ ಮಗಳಾಗಿ ಒಂದು ಮಾತು ಹೇಳ್ಬಲ್ಲೆ ನಾನು. ತಂಗಿ ಇಲ್ದಿರೋ ಕೊರ್ಗನ ನಾನ್ ತೀರಿಸ್ತೀನಿ ಅತ್ತೆ. ಅಮ್ಮ ದೂರ ಆಗೋದ್ರಲ್ಲ ಅನ್ನೋ ಕೊರ್ಗು, ನೀವ್ ಅನ್ಭವಿಸಿರೋ ನೋವನ್ನ ನಾನ್ ಹೋಗ್ಸೋದಕ್ಕೆ ಪ್ರಯತ್ನ ಪಡ್ತೀನಿ. ನೀನ್ ಸ್ವಲ್ಪ ಬೇಗ ಬರ್ಬೇಕಿತ್ತಮ್ಮ. ಏನಾಯ್ತತ್ತೆ? ಏನೂ ಇಲ್ಲಮ್ಮ, ಇನ್ನು ಸಾಕು, ನೀನ್ ಹೋಗಿ ಮಲ್ಕೋ. ಹುಷಾರು ಅತ್ತೆ. ಸರಿನಮ್ಮ. ಅಕ್ಕ, ಒಳಗ್ ಬರ್ಬೋದಾ ಅಕ್ಕ? ಸಾರಿ ಅಕ್ಕ, ನಾನು ಹೊರಟೋಗಿದ್ದೆ. ಆದ್ರೆ ಅವ್ರು ನನ್ನ ಮತ್ತೆ ಕರ್ಕೊಂಡ್ ಬಂದ್ರು. ಅದ್ ಸರಿ, ನಾನು ಆ ಥರ ಹೇಳಿದ್ದಕ್ಕೆ ಅಲ್ವಾ ಮನೆ ಬಿಟ್ಟು ಹೋದೆ? ನೀನನ್ ಯಾಕೆ ಅಂತ ಕೇಳಿದಾಗ ನನ್ನ ಹೆಸರು ಯಾಕೆ ಹೇಳಿಲ್ಲ? ಅದ್ಯಾಕೆ ಅಂತಂದ್ರೆ, ನೀವ್ ಹೇಳಿದ ಮಾತಿಗೆ ಬೇಜಾರ್ ಮಾಡ್ಕೊಂಡು ಹೋಗಿಲ್ಲ. ಆ ಮಾತಲ್ಲಿ ನ್ಯಾಯ ಇದೆ ಅಂತ ಅನ್ಸಿದಕ್ಕೆ ಹೋಗಿದ್ ನಾನು. ಹೌದಕ್ಕ, ನಾವೊಂದ್ ಮನೇಲಿ ನೆಮ್ಮದಿಯಿಂದ ಇರ್ಬೇಕಾದ್ರೆ ಬೇರೆ ಯಾರೋ ಸಡನ್ ಆಗಿ ಬಂದ್ರೆ ಯಾರಿಗೆ ಆದ್ರೂ ತೊಂದ್ರೆ ಆಗತ್ತೆ ಅಲ್ವಾ? ಅದಕ್ಕೆ ನಿಮ್ಗೆ ಯಾಕೆ ತೊಂದರೆ ಕೊಡೋದು ಅಂತ ಮನೆ ಬಿಟ್ಟು ಹೋಗಿದ್ದೆ ಅಕ್ಕ. ಆದ್ರೆ ಮಾವನ್ ನೋವನ್ ನೋಡಕ್ಕಾಗ್ದೆ ಇರ್ಲೇಬೇಕಾಗ್ ಬಂತು. ಏನು ಅನ್ಕೋಬೇಡಿ ಅಕ್ಕ. ಆದ್ರೆ ನನ್ನಿಂದ ನಿಮ್ಗೆ ಯಾವುದೇ ತರ ಕಷ್ಟ ಇರಲ್ಲ ಅಕ್ಕ. ನಿಮ್ಗಿಷ್ಟ ಇಲ್ದಿರೋ ಕೆಲಸ ನಾನು ಮಾಡಲ್ಲ. ಅಂದ್ರೆ ರಾತ್ರಿ ಅಷ್ಟೆಲ್ಲ ಹೇಳಿದ್ಮೇಲೂ ನಿನಗೊಂಚೂರು ಬೇಜಾರಾಗಿಲ್ಲ ಅನ್ಸುತ್ತಲ್ವಾ? ಖಂಡಿತ ಇಲ್ಲ ಅಕ್ಕ. ಯಾಕೆ ಅಂದ್ರೆ ನಂಗ್ ಮನ್ಸಲ್ಲಿ ಒಂಥರ ಅನ್ಕೊಂಡು ಹೊರಗಡೆ ಒಂಥರ ಮಾತಾಡೋರ್ಕಿಂತ ಇದ್ದಿದ್ದಂಗೆ ಹೇಳು ನಿಮ್ಮಂತವ್ರ ಕಂಡ್ರೆ ನಂಗಿಷ್ಟ. ಆದ್ರೂ ನೀವ್ ಹೇಳಿದ್ರಲ್ಲಿ ತಪ್ಪೇನಿದೆ ಹೇಳಿ? ಅನಾಥಾಶ್ರಮದಲ್ಲಿ ಬೆಳೆದವಳು ಅಂದ್ರೆ ಅನಾಥೇನೆ ಅಲ್ವಾ? ಅದಕ್ಕೆ ನನ್ಗೆ ಯಾವ ದುಃಖನೂ ಇಲ್ಲ ಅಕ್ಕ. ನೀವೂ ಕೂಡ ಈ ವಿಷಯದ ಬಗ್ಗೆ ಯಾರು ಏನೇ ಹೇಳಿದ್ರು ತಲೆ ಕೆಡ್ಸ್ಕೋಬೇಡಿ. ಬರ್ತೀನಿ ಅಕ್ಕ. ಅಕ್ಕ, ಇನ್ನೊಂದು ಮುಖ್ಯವಾದ ವಿಷಯ ನೀನು ನೋಡಿದ ತಕ್ಷಣ ಹೇಳ್ಬೇಕು ಅನ್ಕೊಂಡೆ, ಆದ್ರೆ ಎಲ್ರ ಮುಂದೆ ಚೆನ್ನಾಗಿರಲ್ಲ ಅಂತ ಹೇಳಿಲ್ಲ. ಏನು? ನೀವ್ ನೋಡಕ್ ತುಂಬಾ ಚೆನ್ನಾಗಿದ್ದೀರಾ ಅಕ್ಕ. ಎಷ್ಟೋ ಜನ ಚೆನ್ನಾಗಿರ್ತಾರೆ ಅಕ್ಕ. ಮೂಗು, ಮುಖ, ಕಣ್ಣು, ರೂಪ ಮಾತ್ರ ನೋಡಕ್ಕೆ ಸುಂದರವಾಗಿ ಅಂದವಾಗಿರತ್ತ ಅಕ್ಕ. ಆದ್ರೆ ನಿನ್ನಂತವ್ರು ಕೆಲವರಿಗೆ ಮಾತ್ರ ಎಲ್ಲಾ ರೀತಿಯಲ್ಲೂ ಸುಂದರವಾಗಿರಕ್ ಸಾಧ್ಯ. ನೀವು ಕಣ್ಮಿಟ್ಟಿಸ್ದಾಗ, ಮನ್ಸಾರಿ ನಕ್ಕಾಗ, ಸಿಟ್ಟಲ್ಲಿ ಒಬ್ರನ್ನ ನೋಡಿದಾಗ, ನಿಟ್ಟುಸಿರು ಬಿಟ್ಟಾಗ, ಕೊನೆಗೆ ನೀವ್ ಅದನ್ನ ತಿರುಗಿಸ್ತಿದ್ದೀರಲ್ಲ, ಅದನ್ನ ನೋಡಕ್ಕೂ ಚಂದಾನೆ ಅಕ್ಕ.
ಹೊಗಳ್ತಿದೀನಿ ಅಂತ ಮಾತ್ರ ಅನ್ಕೋಬೇಡಿ ಅಕ್ಕ, ನಿಜ ಮನ್ಸ್ಫೂರ್ತಿಯಾಗಿ ಹೇಳ್ತಿದೀನಿ. ಎಷ್ಟೋ ಜನಕ್ಕೆ ಹೀಗೆ ಅನ್ಸಿರತ್ತೆ, ಹೀಗ್ ಹೇಳಕ್ ಬರ್ದೇನೋ ಇಲ್ಲ ನಿನ್ನ ಹತ್ರ ಹೇಳಕ್ ಧೈರ್ಯ ಇಲ್ಲದೆ ನಿಂಗೆ ಹೇಳಿರಲ್ಲ. ಆದ್ರೆ ಬ್ಯೂಟಿ ಅಂದ್ರೆ ಇದೆ ಅಕ್ಕ. ಬಾಯ್ ಅಕ್ಕ. ನೀವು ಕಣ್ಮೆಟ್ಟಿಸ್ದಾಗ, ಮನ್ಸಾರಿ ನಕ್ಕಾಗ, ಸಿಟ್ಟಲ್ಲಿ ಒಬ್ರು ನೋಡಿದಾಗ, ಕೊನೆಗೆ ನೀವದನ್ನ ತಿರುಗಿಸ್ತಿದ್ದೀರಲ್ಲ, ಅದನ್ನ ನೋಡಕ್ಕೂ ಚಂದಾನೆ ಅಕ್ಕ. ಸ್ಮಾರ್ಟ್ ಆಗಿದ್ದಾಳೆ, ನೋಡಿದ ತಕ್ಷಣ ಅರ್ಥ ಮಾಡ್ಕೊಂಡ್ಲು. ಇವಳು ಯಾಕೋ ನಮ್ಮ ಉಪಯೋಗಕ್ಕೆ ಬರ್ತಾಳೆ ಅನ್ಸುತ್ತೆ. ಏನೋ ಅನ್ಕೊಂಡಿದ್ದೆ, ತುಂಬಾನೇ ಚಿಗುರ್ಕೊಂಡ್ಬಿಟ್ಟಿದ್ಯಾ. ಏನಂದ್ರಿ? ಏನನ್ನ? ಏನೂ ಇಲ್ಲ, ತುಂಬಾ ಹೆಚ್ಚಾಗಿದೆ ಅಂತಿದ್ದೀನಿ. ನೋ ಡೌಟ್, ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಏನು? ಹುಚ್ಚು. ಏನು? ಏನಂದ್ರಿ? ನನಗ್ ಹುಚ್ಚ? ಒಬ್ಳೆ ನಿಂತ್ಕೊಂಡು ನಗ್ತಾ ಇದೆಯಲ್ಲ, ಹುಚ್ಚ ಅಂತ ಹೇಳ್ದೆ ಇನ್ನೇನು ಹೇಳ್ತಾರೆ? ಎಲ್ಲಿ ನಾನೊಂದ್ಸಲ ನೋಡ್ತೀನಿರು. ನೋಡೋಕ್ ಬಿಡು. ಆದ್ರೂ ಯೋಚನೆ ಮಾಡೋ ಅಂಥದ್ದೇನಿಲ್ಲ ಬಿಡು. ಯಾವುದೇ ಹಾಸ್ಪಿಟಲ್ಗೆ ಸೇರಿಸಿದ್ರು ಬೇಗನೆ ಕಡಿಮೆ ಮಾಡಿಸ್ತಾರೆ. ಸಾಕು, ಸುಮ್ಮನೆ ಇರಿ. ಏನೋ ನಡೆದಿರೋ ಕೆಲವು ಹಳೆ ವಿಷಯಗಳು ನೆನಪಾಗಿ ನಗು ಬಂದಿದ್ದಕ್ಕೆ ನಕ್ದೆ, ಅದಕ್ಕೆ ಹುಚ್ಚಿ ಅಂತೀರಾ? ಹೌದೌದು, ಹುಚ್ಚಲ್ಲ ಬಿಡು. ಇದೇನಂದ್ರೆ ತಲೆಯಲ್ಲಿ ಬುದ್ಧಿ ಇಲ್ಲದೆ ಇರೋದು, ಮಂದ ಅಂತ ದಡ್ರೆ ಈ ತರ ನಗೋದು. ಏನಂತಿದ್ದೀರಾ? ಯಾರನ್ನ ದಡ್ಡಿ ಅಂತಿದ್ದೀರಾ? ಹಂಗ್ ನೋಡಕ್ ಹೋದ್ರೆ ನೀವೇ ದಡ್ಡ. ನಿಮಗಿಂತ ನಾನು ತುಂಬಾ ಬುದ್ಧಿವಂತೆ. ಹೌದಾ? ನಿನಗ್ ನನಗಿನ್ನ ಬುದ್ಧಿ ಇದೆಯಾ? ಅಮ್ಮ, ಹೌದು, ನಿಮಗಿಂತ ನನಗೆ ತುಂಬಾ 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 ಬುದ್ಧಿ ಇದೆ. ಪ್ರೂವ್ ಮಾಡಿದ್ರೆ ಏನ್ ಕೊಡ್ತೀರಾ? ಪ್ರೂವ್ನು ಮಾಡ್ತೀಯಾ? ಇನ್ನು ಅದನ್ನ ಬೇರೆ ನೋಡ್ಬೇಕಾ? ಸರಿನಮ್ಮ, ನೀನ್ ಪ್ರೂವ್ ಮಾಡು, ನಾನು ನೋಡ್ತೀನಿ. ಅಯ್ಯಯ್ಯೋ, ಸಾರಿ ಅಕ್ಕ. ನೀವೇನೋ ಮಾತಾಡ್ತಿದ್ರಿ ಅನ್ಸುತ್ತೆ, ಡಿಸ್ಟರ್ಬ್ ಮಾಡಿದ್ದಕ್ಕೆ ಸಾರಿ. ಏನ್ ಪರವಾಗಿಲ್ಲ ಶ್ರವಂತಿ, ನೀನ್ ಆರಾಮಾಗಿ ಒಳಗೆ ಬರಬಹುದು. ಅದು ಅಲ್ಲದೆ ನಮ್ಮಿಬ್ರ ಮಧ್ಯೆ ಒಂದು ಕಾಂಪಿಟೇಷನ್ ನಡೀತಾ ಇದೆ. ಕಾಂಪಿಟೇಷನ್? ವೆರಿ ಇಂಟ್ರೆಸ್ಟಿಂಗ್. ಏನ್ ಕಾಂಪಿಟೇಷನ್? ನನಗಿಂತ ಇವಳೇ ಬುದ್ಧಿವಂತೆ ಅಂತೆ, ನೀನೇನ್ ಹೇಳ್ತೀಯ? ಏನೋ ಬಾವ, ಯಾರನ್ನೂ ಲೈಟಾಗಿ ತಗೊಳಕ್ ಮಾತ್ರ ಹೋಗ್ಬಾರ್ದು, ಆಮೇಲೆ ನಮ್ಗೆ ಪಜೀತಿ. ಹಾಗೆ ಹೇಳು ಶ್ರವಂತಿ. ಲೈಟಾಗಿ ತಗೊಳ್ಳೋದು ಇವ್ರಿಗೆ ಅಭ್ಯಾಸ ಆಗೋಗಿದೆ. ಸರಿ ಸರಿ, ನಾನು ಅನ್ಕೊಂಡ್ರು ಸರಿನೋ ತಪ್ಪೋ ಈಗಲೇ ಗೊತ್ತಾಗುತ್ತೆ ಅಲ್ವಾ? ನೀನೇನೋ ಪ್ರೂವ್ ಮಾಡ್ತೀನಿ ಅಂದ್ಯಲ್ಲ, ಮೊದಲು ಅದನ್ನ ಮಾಡಮ್ಮ. ಏನೂ ಇಲ್ಲ, ಇವಾಗ ನಾನು ಯಾವ ಕೆಲಸ ಮಾಡ್ತೀನೋ ಅದನ್ನ ನೀವು ಮಾಡಿದ್ರೆ ಸಾಕು. ನಿಮಗೂ ಬುದ್ಧಿ ಇದೆ ಅಂತ ನಾನು ಒಪ್ಕೊಳ್ತೀನಿ. ಇಲ್ಲದೆ ಹೋದ್ರೆ ಮಾತ್ರ ನಾನೇ ಬುದ್ಧಿವಂತೆ ಅಂತ ನೀವು ಒಪ್ಕೋಬೇಕು. ಹೇಯ್, ವಾಟ್ ಯು ಟಾಕಿಂಗ್? ನೀನೇನು ಮಾತಾಡ್ತಾ ಇದ್ದೀನಿ ನಿಂಗೆ ಅರ್ಥ ಆಗ್ತಿದ್ಯಾ? ಕೇಳಿಸ್ಕೊಂಡೆ ಶ್ರವಂತಿ, ಅವಳು ಹೇಳೋ ಕೆಲಸ ನಾನು ಮಾಡೋಕ್ಕಾಗಲ್ವಂತೆ.
ನಾನು ಹೇಳೋ ಕೆಲಸ ನಿನ್ ಕೈಲಿ ಮಾಡೋಕ್ಕಾಗಲ್ಲ. ಓಕೆ, ನೀನ್ ಹೇಳೋ ಎಲ್ಲ ಕೆಲಸನೂ ನನ್ನ ಕೈಲಿ ಮಾಡೋಕ್ಕಾಗತ್ತೆ, ನೋ ಡೌಟ್. ಬಾವಾ, ಕಂಡೀಷನ್ ಏನಂತ ತಿಳ್ಕೊಳ್ತೆ ಅರ್ಜೆಂಟ್ ಮಾಡ್ಕೋಬೇಡಿ ಬಾವಾ. ಹೇ, ಅದೇನಾದ್ರೂ ಆಗ್ಲಿ ಶ್ರವಂತಿ, ಚಿಟ್ಕಿ ಹೊಡೆಯೋಷ್ಟ್ರಲ್ಲಿ ಮಾಡಿ ಬಿಸಾಕ್ತೀನಿ. ಹಾ, ಸೊ ಹೇಳು, ಏನ್ ಮಾಡಬೇಕು? ಇಷ್ಟೇನಾ? ಸ್ವೀಟ್ ತಿನ್ನೋದು ಒಂದು ಕೆಲಸನಾ? ಇದ್ರಲ್ಲ ಗೊತ್ತಾಗುತ್ತೆ ಎಷ್ಟು ಬುದ್ಧಿವಂತೆ ಅಂತ. ಯಾವುದಾದ್ರೂ ಕಷ್ಟವಾಗಿರೋ ಕೆಲಸ ಇದ್ರೆ ಹೇಳು ಬೇಬಿ. ಏಯ್, ಮೋಸ ಮೋಸ ಅಂದ್ರೆ ಮೋಸ, ನಾನು ಖಂಡಿತ ಒಪ್ಪಲ್ಲ. ಬಾಯಲ್ಲಿ ಸ್ವೀಟ್ ಇಟ್ಕೊಂಡು ಅದನ್ನ ತಿಂದೆ ಹೇಗಿರೋಕ್ಕಾಗುತ್ತೆ? ಅದೆಲ್ಲ ನನಗೆ ಬೇಕಾಗಿಲ್ಲ. ನಾನು ಬಾಯೊಳಗೆ ಹಾಕೊಂಡಿದ್ದ ಸ್ವೀಟನ್ನ ಹೊರಗೆ ತೆಗ್ದ ಹಾಗೆ ನೀವು ಕೂಡ ತೆಗೆದ್ರೆ ಹೇಳಿ, ಆವಾಗ ನೀವು ಬುದ್ಧಿವಂತರು ಅಂತ ಒಪ್ಕೊಳ್ತೀನಿ. ಅದಕ್ಕೆ ಬಾವಾ ವಿಷಯ ಏನು ಅಂತ ತಿಳ್ಕೊಳ್ದೆ ಅರ್ಜೆಂಟ್ ಮಾಡ್ಕೋಬಾರ್ದು ಅಂದಿದ್ದು. ಏನೇ ಹೇಳಿ ವೈದೇಹಿ ಅಕ್ಕನ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ಯು ವೆರಿ ಸ್ಮಾರ್ಟ್. ದಿಸ್ ಇಸ್ ಟೂ ಮಚ್. ನಾನು ಇದನ್ನ ಒಪ್ಕೊಳ್ಳಲ್ಲ. ಒಪ್ಕೋಬೇಕು ಪತಿದೇವಾ, ಪಂದ್ಯ ಅಂದ್ರೆ ಪಂದ್ಯನೇ. ಈಗಾದ್ರೂ ಒಪ್ಕೊಳ್ತೀರಾ? ನಿಮಗಿಂತ ನನಗೆ ಬುದ್ಧಿ ಜಾಸ್ತಿ ಅಂತ? ಒಪ್ಕೊಳ್ಳಲ್ಲ. ಇದ್ರ ಹಿಂದೆ ಮೋಸ ಇತ್ತು. ಐ ಡೋಂಟ್ ಅಗ್ರಿ ವಿತ್ ಯು. ನಾನು ಒಪ್ಕೊಳ್ಳಲ್ಲ ಅಂದ್ರೆ ಒಪ್ಕೊಳ್ಳಲ್ಲ, 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 ಒಪ್ಕೊಳ್ಳಲ್ಲ ಅಷ್ಟೇ. ಅಯ್ಯೋ, ಎಲ್ಲ ಕೆಲ್ಸಕ್ಕೆ ಬಾರ್ದಿರೋ ನ್ಯೂಸೇ. ರಂಗ ರಂಗ ರಂಗ, ಯಾಕತ್ತೆ, ಏನಾದ್ರೂ ಬೇಕಿತ್ತಾ? ಈ ಸೀರೆನ ಇಸ್ತ್ರಿ ಮಾಡಿಸ್ಕೊಂಡ್ ಬರ್ಬೇಕಮ್ಮ. ಅದಕ್ಕೆ ರಂಗನ್ ಕೈ ಕೊಟ್ಟು ಹೊರಗೆ ಕಳಿಸ್ಬೇಕಾ ಅತ್ತೆ? ನನ್ ಕೈ ಕೊಡಿ, 2 ನಿಮಿಷದಲ್ಲಿ ಐರನ್ ಮಾಡ್ಕೊಡ್ತೀನಿ. ನೀನ್ ಇಸ್ತ್ರಿ ಮಾಡ್ತೀಯಾ? ಹೌದು ಅತ್ತೆ. ಬೇಡಮ್ಮ, ಇದಕ್ಕಿದ್ದ ಹಾಗೆ ನಿನ್ ವರ್ತನೆ ಬದಲಾಗಿ ಜವಾಬ್ದಾರಿ ಹೊತ್ಕೊಂಡ್ಬಿಟ್ರೆ ಇದು ನನ್ ಮನೆನೇನಾ, ನೀನ್ ನನ್ ಸೊಸೆನೇನಾ ಅಂತ ಅನುಮಾನ ಬಂದ್ಬಿಡತ್ತೆ. ನಿಜವಾಗ್ಲೂ ನಿನ್ಗೇನಾದ್ರೂ ಮಾಡ್ಬೇಕು ಅನ್ಸಿದ್ರೆ ಬೆಳಗ್ಗೆನೆ ಎದ್ದು ಕಾಫಿ ಬೆರ್ಸು, ದಿನಕ್ಕೆ 1 ಹೊತ್ತು ಅಡ್ಗೆ ಮಾಡು, ಅಷ್ಟು ಸಾಕು. ಅದನ್ನ ಬಿಟ್ಟು ಇಂಥ ದೊಡ್ಡ ಕೆಲಸ ಎಲ್ಲ ಮಾಡಬಾರ್ದಮ್ಮ. ಆಮೇಲೆ ಅದನ್ನ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಹೋಗ್ಲಿ ಪಾಪ, ಐರನ್ ಮಾಡ್ಕೊಡೋಣ ಅಂತ ಅನ್ಕೊಂಡ್ರೆ ನನ್ನನ್ನೇ ವ್ಯಂಗ್ಯವಾಗಿ ಮಾತಾಡಿಸ್ತ್ಯಾ? ರಂಗ, ಏನಮ್ಮರೇ? ಈ ಸೀರೆ ತಗೊಂಡ್ ಹೋಗಿ ಇಸ್ತ್ರಿ ಮಾಡಿಸ್ಕೊಂಡ್ ಬಾ. ಅತ್ತೆ, ಇಸ್ತ್ರಿಗೋಸ್ಕರ ಹೊರಗೆ ಯಾಕೆ ಕೊಡ್ತಾ ಇದ್ದೀರಾ? ನಾನೇ ಮಾಡ್ಕೊಡ್ತೀನಿ, ಕೊಡಿ. ಬೇಡ ಕಣಮ್ಮ. ಹೊರಗೆ ಇನ್ನೂ ಹಾಳಾಗೋ ಅವಕಾಶ ಜಾಸ್ತಿ ಇರತ್ತೆ ಅತ್ತೆ. ಸರಿ, ನಿನ್ನಿಷ್ಟ. ಜೋಪಾನಮ್ಮ. ಆಯ್ತು ಅತ್ತೆ. ಹಾ, ರಂಗ, ಐರನ್ ಬಾಕ್ಸ್ ತಗೊಂಬ, ಪಟ್ಟಂತ ಮಾಡ್ಬಿಡೋಣ. ಸರಿ ಅಮ್ಮರೇ. ನಾನ್ ಕೇಳ್ದಾಗ ಕೊಡ್ಲಿಲ್ಲ, ಅವಳಗ್ ಕೊಡ್ತಾಳ? ಅತ್ತೆ ದೃಷ್ಟಿಯಲ್ಲಿ ವೈದೇಹಿನ ಕೆಟ್ಟವಳಂಗ್ ಮಾಡಕ್ ನೋಡ್ದೆ, ಆದ್ರೂ ಇನ್ನೂ ಅವಳನ್ನೇ ನಂಬ್ತಿದ್ದಾಳಲ್ಲ.
ಏನಾದ್ರೂ ಮಾಡಿ ಆ ನಂಬಿಕೆನ ಹಾಳು ಮಾಡಬೇಕು.